ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ವಿಷಯದಿಂದ ವಿವಾದದಲ್ಲಿಯೇ ಮುಳುಗಿ ಹೋಗ್ತಾ ಇದೆ. ಏನು ಗ್ಯಾರಂಟಿ ವಿಚಾರಗಳಾಗಿರ್ಬೋದು, SCP TSP ಹಣ ದುರ್ಬಳಕೆ ಆಗಿರ್ಬೋದು, ಅದೇ ರೀತಿ ಏನು ಮುಖ್ಯಮಂತ್ರಿ ಬದಲಾವಣೆ ಆಗಿತ್ತು. ಈಗ ಮತ್ತೆ ಏನು 18 ಜನ ಶಾಸಕರ ಅಮಾನತಿನಿಂದ ಸಾಕಷ್ಟು ವಿವಾದದಲ್ಲಿಯೇ ಈ ರಾಜ್ಯ ಸರ್ಕಾರ ನಡೀತಿದೆ. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಹುಮ್ನಾಬಾದ್ ಶಾಸಕರಂತ ಸಿದ್ದು ಪಾಟೀಲ್ ಅವರಿದ್ದಾರೆ. ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಏನು ಸರ್, ಬರೀ ವಿವಾದದಲ್ಲೇ ಸರ್ಕಾರ ಹೋಗ್ತಿದೆ, ಈ ರೀತಿ ಆದರೆ ರಾಜ್ಯದ ಜನ ಅಭಿವೃದ್ಧಿ ಆಗೋದು ಹೇಗೆ? ಏನದು ಅಭಿವೃದ್ಧಿ ಆಗೋದು ಹೆಂಗೆ? ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗೋದು ಹೆಂಗೆ ಸರ್? ಈಗಾಗಲೇ ತಾವು ನೋಡ್ತಾ ಇದ್ದೀರಿ, ಏನು ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರ ಬಂದ ಮೇಲೆ ಒಂದಿಲ್ಲ ಒಂದು ಇದ್ರ ಮೇಲೆ ಇವತ್ತು ರಾಜಕೀಯ ಮಾಡ್ಕೊಂಡು ಹೋಗ್ತಾ ಇದೆ. ಇವತ್ತು ನಾನು ನಿನ್ನೆ ಏನು ಒಂದು ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 4% ರಿಸರ್ವೇಷನು ಒಂದು ಧರ್ಮಕ್ಕೆ ಕೊಟ್ಟು ಇವತ್ತು 7 ಕೋಟಿ ಜನರಿಗೆ ಅನ್ಯಾಯ ಮಾಡ್ತಾಯಿದ್ದಾರೆ. ಇವತ್ತು ನಾವು ನೋಡ್ಬೋದು, ಏನು ಈ ಒಂದು ರಿಸರ್ವೇಷನ್ ಕೊಡಬೇಕಂತಂದರೆ ಆ ಕಾನ್ಸ್ಟಿಟ್ಯೂಷನ್ನಲ್ಲಿ ಇದು ಇಡಬೇಕಾಗುತ್ತೆ. ಆದರೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಈ ಥರದ ಒಂದೇ ಧರ್ಮದ ಆಧಾರ ಮೇಲೆ ಇದು ಕೊಡಬೇಡ್ದಂಥ ಈಗಾಗಲೇ ಕೂಡ ಇದೆ. ಆದರೂ ಕೂಡ ಈ ಬಂಡ ಏನು ಕಾಂಗ್ರೆಸ್ ಸರ್ಕಾರ ನಿನ್ನೆನೂ ಕೂಡ ಏನು ರಾಜ್ಯದ ಉಪಮುಖ್ಯಮಂತ್ರಿ ಅಂತ DK ಶಿವಕುಮಾರ್ ಕೂಡ ನಾವು ರಿಸರ್ವೇಷನ್ ಮಾಡ್ತೇವೆ ಮತ್ತು ಕೊಡ್ತೇವೆ, ಆ ಕಾನ್ಸ್ಟಿಟ್ಯೂಷನ್ಗೆ ನಾವು ಚೇಂಜ್ ಮಾಡಿಕೊಡ್ತೇವೆ ಅಂತ ಈಗಾಗಲೇ ತಾವು ನಿನ್ನೆ ಒಂದು ಸಂದರ್ಶನದಲ್ಲಿ ಕೂಡ ಹೇಳಿದಾರ. ಅದಕ್ಕಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಏನು ಗೊತ್ತಾ, ಉಪಮುಖ್ಯಮಂತ್ರಿಗಳಿಗೆ ಕೆಳಗಿಳಿಸಿ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಕಾಂಗ್ರೆಸ್ ಪಕ್ಷದವರು ಯಾವಾಗಲೂ ಕೂಡ ಹೇಳ್ತಾರೆ, ನಾವು ಸಂವಿಧಾನ ಪರವಾಗಿದ್ದೆವು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿದ್ದೆವು ಅಂತ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸೋಲಿಸಿದ ಯಾರು? ಅವ್ರು ತೀರು ಹೋದಾಗ ಜಾರಕ್ಕೆ ಕೊಡಲ್ದವ್ರು ಯಾರು? ಮತ್ತು ಈಗಾಗಲೇ ನಿನ್ನೆ ಹೇಳಿದಾರ ಸಂವಿಧಾನ ಬದಲಾವಣೆ ಮಾಡ್ತಾ ಅಂತ. ಮತ್ತು ಇವರು ಏನು ದಲಿತರ ಬಗ್ಗೆ ಇವ್ರಿಗೇನು ಗೌರವ ಇದೆ ಮಾತಾಡೋಂಥ ಇವರೆಲ್ಲರೂ ಕೂಡ ಈ ರಾಜ್ಯಕ್ಕೆ ಮತ್ತೆ ಹಿಂದುಳಿತ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಬಜೆಟ್ನಲ್ಲಿ ಕೂಡ ತಾವು ನೋಡ್ಬೋದು, ಈ ಒಂದು ಬಜೆಟ್ನಲ್ಲಿ ಕೂಡ ಡೆಫಿಷಿಯಟ್ ಬಜೆಟ್ ಆಗ್ತಾಯಿದೆ. ಇದು ಸರ್ಪ್ಲಸ್ ಬಜೆಟ್ ಯಾವಾಗಲೂ ಕೂಡ ಆಗ್ತಾಯಿಲ್ಲ. ನಮ್ಮ ಸರ್ಕಾರ ಇದ್ದಾಗ ಸರ್ಪ್ಲಸ್ ಬಜೆಟ್ ಮಾಡಿದರು, ಸುಮಾರು 26,000 ಕೋಟಿ ರೂಪಾಯಿ ಬೊಮ್ಮೆಯವರು ಸರ್ಪ್ಲಸ್ ಬಜೆಟ್ ಮಾಡಿದರು. ಆದರೆ ಈ ಒಂದು ಸರ್ಕಾರ ಬಂದಿನ ಮೇಲೆ 2 ಲಕ್ಷ ಕೋಟಿ ಈಗಾಗಲೇ ಮತ್ತೆ ಸಾಲ ಮಾಡಿದೆ. ಅದಕ್ಕಾಗಿ ಇವತ್ತು ತಾವು ನೋಡ್ಬೋದು, ಏನು ಈ ಸರ್ಕಾರ ಬಂದಿನ ಮೇಲೆ ಮತ್ತೆ ಸರ್ಕಾರದಲ್ಲೇ ಒಬ್ಬ ಹಿರಿಯ ಸಚಿವರಾದಂಥ KN ರಾಜಣ್ಣವರು ಏನು ಅಧಿವೇಶನದಲ್ಲೇ ತಮ್ಮದೇ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಮುಖಾಂತರ ಅವರ ಮಗನಿಗೆ ಒಂದು ಆ ಜಾಲ್ನಲ್ಲಿ ಸಿಕ್ಸ್ಬೇಕಂತ ಸರ್ಕಾರದವರೇ ಒಂದು ಇದು ಮಾಡ್ತಾ ಇದ್ದಾರೆ. ಸರ್, ಏನದೇ ಈಗ ಆರ್ ಅಶೋಕ್ ಅವ್ರು ಹೇಳ್ತಿದ್ರೆ ಫೋನ್ ಕದ್ದಾಲಿಕೆ ನಡೀತಿದೆ ನಮ್ದೆಲ್ಲ ನಾಯಕರದ್ದು, ಮತ್ತು ಹಿರಿಯ ಸಚಿವರು ಹನಿ ಟ್ರ್ಯಾಪ್ ನಡೀತಿದೆ. ಹಿಂಗಾದ್ರೆ ಹೆಂಗೆ ಸರ್ ಜನರು? ಒಂದು ಮಾತು ಹೇಳೋಕ್ಕೆ ಇಚ್ಛೆ ಪಡ್ತೀನಿ, ಈ ಕಾಂಗ್ರೆಸ್ ಸರ್ಕಾರನೇ ಇರೋದು ಈ ಥರ, ಕಾಂಗ್ರೆಸ್ ಮುಖಂಡರೇ ಇರೋದು ಈ ಥರ. ಅವ್ರಿಗೇನು ಬೇಕು ಅಂತಂದರೆ ಒಂದು ಸಪ್ತಾಹ ಬೇಕು, ಅವ್ರಿಗೆ ಒಂದು ಇದು ಸ್ಥಾನ ಬೇಕು. ಯಾರು ಕುದಿ ಕೊಯ್ಯಬೇಕು, ಅವ್ರು ಹಿಂದೆ ಜರುಗೋದಿಲ್ಲ. ಅವ್ರು ನೋಡ್ರಿ, ಸ್ವಂತ ಪಕ್ಷದವರೇ ಇದ್ದಾರೆ, ಹಿರಿಯ ಸಚಿವರಿದ್ದಾರೆ. ಈಗ ಅಂಥವ್ರಿಗೆ ಹನಿ ಟ್ರ್ಯಾಪ್ ಮಾಡ್ತಾರಂತಂದ್ರೆ ನಮ್ಮಂಥವ್ರಿಗೆ ಬೇರೆ ಅಂಥವ್ರಿಗೆ ಬಿಡ್ಲಿಕ್ಕಾಗ್ತದ? ಹಿಂಗೆ ಮಾಡಿ ನಮ್ಮ ಮುಖಂಡರಂತ ರಮೇಶ್ ಜಾರಕಿಹೊಳಿ ಕುದಿ ಕೊಯ್ದರ. ಕಾಂಗ್ರೆಸ್ದವರು ಯಾವುದಕ್ಕೂ ಕೂಡ ಹೇಸಲ್ಲ ಅಂಥ ಪಕ್ಷ ಮತ್ತು ಅಂಥ ಮುಖಂಡರುಗಳಿದ್ದಾರೆ ಅವರು. ಸರ್, ಇದಿಷ್ಟು ಸಿದ್ದು ಪಾಟೀಲ್ ಅವರ ಮಾತಾಗಿತ್ತು. ಏನು ಕಾಂಗ್ರೆಸ್ನವರು ಅಧಿಕಾರದ ಮದಕ್ಕಾಗಿ ಯಾರ ಕುತ್ತಿಗೆ ಕೊಯ್ಯಲು ಹೇಸೋದಿಲ್ಲ, ಅವ್ರು ಎಂಥ ಕೀಳು ಮಟ್ಟಕ್ಕೂ ಬೇಕಾಗಿದ್ರು ಇಳಿತಾರೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಅನ್ಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.